ಕೈಗೆ ಕೆಲವೊಮ್ಮೆ ಊಟದಲ್ಲಿ ಅವನಿಗೆ ಹೊಂದುವ, ಅದು ಮುತ್ತೋ, ರತ್ನವೋ, ಹವಳವೋ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಅದನ್ನ ಊಟದಲ್ಲಿ ಕೈಗೆ ಹಾಕೊಂಡು ಊಟ ಮಾಡ್ಬೇಕಂತೆ. ಪ್ರಶಸ್ತ ರತ್ನ ಪಾಣಿಸ್ತು ಗುಂಜೀತ ಪ್ರಯತ್ನೋ ಗೃಹಿ. ಯಾಕೆಂದ್ರೆ ಉತ್ತಮ ರತ್ನದ ಧಾರಣೆ ಮಾಡಿ ಊಟ ಮಾಡುವಾಗ ಆ ಬಂಗಾರ ಮತ್ತು ಉಳಿದ ಅದಕ್ಕೆ ಯಾರಿಗೆ ಯಾವ್ದು ಆಗತ್ತೆ ಅಂತ ನೋಡ್ಕೋಬೇಕು. ಕೆಲವೊಮ್ಮೆ ಅದರ ವಿಪರೀತ ಪರಿಣಾಮ ಆಗುವುದನ್ನು ಕೂಡ ನಾವು ನೋಡುತ್ತೇವೆ. ಯಾರೋ ಒಬ್ಬರಿಗೆ ಅವರಿಗೆ ದುಡ್ಡಿದೆ ಅಂತ ಅವರು ವಜ್ರ ಕೈಗೆ ಹಾಕೊಂಡ್ರು. ವಜ್ರ ಹಾಕೊಂಡ ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಇಡೀ ಆರೋಗ್ಯ ತಪ್ಪಿ ಹೋಯ್ತು, ಮನಃಶಾಂತಿ ತಪ್ಪಿ ಹೋಯ್ತು, ತುಂಬಾ ತೊಂದರೆ ಆಯ್ತು. ಆಮೇಲೆ ಯಾಕೋ ಅವ್ರಿಗೆ ಅನ್ನಿಸ್ತು ಸಮಸ್ಯೆ ಇದೆ ಅಂತ. ತೆಗೆದಿಟ್ಟು ಅದನ್ನ ದೇವರಿಗೆ ಹಾಕಿ ಸುಮ್ಮನಾಗ್ಬಿಟ್ರು. ಎಲ್ಲ ಸರಿ ಹೋಯ್ತು. ಇದು ಮತ್ತೆ 2-3 ಸತಿ ಹಾಕೊಂಡು ನೋಡಿ ಅವರಿಗೆ ಅನುಭವ ಆದ್ಮೇಲೆ ಇದು ನನಗೆ ಹೊಂದುವುದಲ್ಲ, ನಮ್ಗೆ ಹವಳನೋ ಏನೋ ಇತ್ತು. ಆಮೇಲೆ ಅದನ್ನು ಕೇಳಿ ಹಾಕೊಂಡ್ರು, ಆಮೇಲೆ ಆರೋಗ್ಯಯುತವಾದ್ರು. ನಮ್ಗೆ ಕೆಲವೊಮ್ಮೆ ಅನ್ಸುದು ಇದೆಲ್ಲ ಏನು ಆಗುತ್ತೋ ಬಿಡುತ್ತೋ ಅಂತ. ಅದರ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಊಟಕ್ಕೆ ವಿದಿಕ್ಕುಗಳಿಗೆ ಕೂಡಬಾರದು. ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋದ್ರಲ್ಲಿ ಪ್ರಧಾನ ಉತ್ತರ ಮತ್ತು ಪೂರ್ವ. ವಿದಿಕ್ಕಂತೂ ಕೂಡಬಾರದು. ಅಂದ್ರೆ 2 ದಿಕ್ಕುಗಳ ಮಧ್ಯದ ದಿಕ್ಕಿನಲ್ಲಿ ವಿಧಿಂಗ್ಮುಖನ ವಿದಿಕ್ಕುಗಳಿಗೆ ಯಾವತ್ತೂ ಕೂಡಬಾರದು. ಪ್ರಾಮುಖ ಒಂದ ಉದಂಗುಖ ನಚೈವಾನ್ಯನ್ಮನ ನರಹ. ಊಟ ಮಾಡುವಾಗ ಬೇರೆ ಬೇರೆ ಏನೇನೋ ಯೋಚನೆ ಮಾಡಬಾರದು. ಊಟದ ಆಹಾರದ ರುಚಿಯನ್ನು ಮತ್ತು ಈ ರುಚಿಯನ್ನ ಕೊಟ್ಟ ಭಗವಂತನ ರಸೋಹಮಪ್ಸು ಕೌಂತೆಯ. ನಮ್ದು ಏನೇ ಮಲ್ಟಿ ಟಾಸ್ಕಿಂಗ್ ಎಲ್ಲ ಇದ್ರೆ ಅದು ಆಫೀಸ್ ಕೆಲಸಗಳಿಗೆ ಮಾತ್ರ. ದೇವ್ರ ಪೂಜೆ ಮಾಡುವಾಗ, ಆಮೇಲೆ ಉಪನ್ಯಾಸ ಕೇಳುವಾಗ, ಅಥವಾ ಜಪ ಮಾಡುವಾಗ, ಊಟ ಮಾಡುವಾಗ ಹಲವು ಕಡೆಗೆ ಮನಸ್ಸನ್ನ ಅವರೇ ಸ್ಪಷ್ಟ ಹೇಳಿದ್ ಮಾತು, ನಾನು ಹೇಳಿದ್ದಲ್ಲ. ಇಲ್ಲಿ ಬೇರೆ ವಿಷಯಗಳಿಗೆ ನಚೈವ ಅನ್ಯನ್ಮನ ಅನ್ಯಮನಹನ. ಊಟದಲ್ಲಿ ಕೂತಾಗ ಊಟದ ಬಗ್ಗೆ ಮಾತ್ರ ಯೋಚಿಸ್ಬೇಕು. ಇಡೀ ಊರಿನ ಬಗ್ಗೆ, ಎಲ್ಲಾ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚಿಂತನೆ ಮಾಡುವುದಲ್ಲ. ಅಲ್ಲಿ ಮೌನವಾಗಿರ್ಬೇಕು ಅನ್ನೋದು ಪ್ರಧಾನ. ಅನ್ಯ ಮನಸ್ಕನಾಗಬಾರ್ದು ಅಂದ್ರೆ ಅನನ್ಯ ಮನಸ್ಕನಾಗ್ಬೇಕು ಅಂತ ಅರ್ಥ. ಅನನ್ಯ ಮನಸ್ಕ ಅಂತಂದ್ರೆ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಈ ಕೊಟ್ಟ ಪ್ರಸಾದದ ಮಹಿಮೆಯನ್ನು ಅರ್ಥ ಮಾಡ್ಕೊಂಡು ಊಟ ಮಾಡ್ಬೇಕು. ಇದನ್ನೊಂದು 2 ಸರ್ತಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದರ ಪರಿಣಾಮ ಎಷ್ಟಿದೆ ಅಂತ. ಆರೋಗ್ಯದಲ್ಲಿ, ಮನಸ್ಸಿನ ನಿಯಂತ್ರಣದಲ್ಲಿ, ಒಂದು ಸಮಾಧಾನ ಚಿತ್ತತೆಯಲ್ಲಿ, ಎಲ್ಲದರಲ್ಲೂ ಪರಿಣಾಮ ಕಾಣುತ್ತೆ. ಹಾಗಾಗಿ ನಾರಾಯಣ ಅನ್ನಂ ಪ್ರಶಸ್ತಂ ಪಥ್ಯಂಚ ಪ್ರೋಕ್ಷಿತಂ ಪ್ರೋಕ್ಷಣೋದಕೈ. ಪಥ್ಯವಾದ ಅನ್ನ ತಿನ್ಬೇಕು, ಪ್ರಶಸ್ತವಾದ ಅನ್ನ ತಿನ್ಬೇಕು. ಪಥ್ಯ ಅಂದ್ರೆ ಅಲರ್ಜಿ ಇತ್ಯಾದಿಗಳು ಆಗದೇ ಇರುವ ಪದಾರ್ಥ. ಒಳ್ಳೇದಿರ್ಬೋದು, ಅವರಿಗಾಗಲ್ಲ. ಕೆಲವರಿಗೆ ಹಾಲಾಗಲ್ಲ, ಕೆಲವರಿಗೆ ಮೊಸರು ಆಗಲ್ಲ, ಕೆಲವರಿಗೆ ತುಪ್ಪ ಆಗಲ್ಲ, ಕೆಲವರಿಗೆ ಎಣ್ಣೆ ಆಗಲ್ಲ, ಇನ್ಯಾರೋ ಕೆಲವರಿಗೆ ಧಾನ್ಯ ಆಗಲ್ಲ, ಕೆಲವು ಈಗ ಏನೇನೋ ಇರುತ್ತೆ. ಅಂತದನ್ನ ಬಿಟ್ಟು ಪಥ್ಯವನ್ನ ಮಾತ್ರ. ಅನ್ನಂ ಪ್ರಶಸ್ತಂ. ಪ್ರಶಸ್ತ ಅಂದ್ರೆ ಶಾಸನ ಮಾಡಲ್ಪಟ್ಟದ್ದು. ಶಾಸ್ತ್ರದಲ್ಲಿ ಇಂಥದ್ದು ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು ಅಂತ ಹೇಳಿದ್ರೆ ತಿನ್ಬಾರ್ದನ್ನ ಬಿಟ್ಟು. ಮತ್ತು ಪ್ರೋಕ್ಷಿತಂ, ಬಹಳ ಮುಖ್ಯವಾದದ್ದು ಇದು. ಉಕ್ಷಿತ ಅಂತಂದ್ರೆ ಸಿಂಪಡಿಸಿದ್ದು ಅಂತ. ಏನ್ ಸಿಂಪಡಿಸ್ಬೇಕು? ಪರಮಾತ್ಮನಿಗೆ ಒಪ್ಪಿಸಿದಂತಹ ತೀರ್ಥದಿಂದ ಅದನ್ನ ನಿವೇದಿಸಿ ಭಗವಂತನಿಗೆ. ಪ್ರೋಕ್ಷಣೋದಕೈ ಪ್ರೋಕ್ಷಿತಂ. ಪ್ರೋಕ್ಷಣೋದಕ ಅಂತಂದ್ರೆ ತೀರ್ಥದಿಂದ. ತೀರ್ಥ ಅಂದ್ರೆ ಏನು ಅಂತ ನಮ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ನಾವು ಒಟ್ಟು ದೇವರಿಗೆ ಅಭಿಷೇಕ ಮಾಡಿದ್ದೆಲ್ಲ ತೀರ್ಥ ಅನ್ಕೊಂಡ. ಅಭಿಷೇಕ ಮಾಡಿದ್ದೆಲ್ಲ ತೀರ್ಥ ಅಲ್ಲ. ಶಾಲಗ್ರಾಮ, ಚಕ್ರಾಣಿಕೆ, ಪಾದ, ವಿಷ್ಣುಪಾದ,
ಭಗವಂತನ ಒಂದು ಸಣ್ಣ ಪ್ರತಿಮೆ ಮತ್ತು ಸುದರ್ಶನ. ಇದರ ಜೊತೆಗೆ ತಾಮ್ರ, ಶಂಖ, ಇನ್ನೂ ಒಂದೇನೋ ಇದೆ. ಈಗ ನಂಗೆ ಮರ್ತೋಯ್ತು. ಒಟ್ಟು 8, 5 ಹೇಳ್ತಾರೆ. 8 ಪದಾರ್ಥಗಳು ತಾಮ್ರ ತಾಗಬೇಕು. ಜೊತೆಗೆ ಶಂಖದ ಸ್ಪರ್ಶ ಆಗಬೇಕು. ಇಷ್ಟು ಆಗಿ ನೀರು ಇಳಿದ್ರೆ ಅವಾಗ ಅದು ತೀರ್ಥ ಅಂತ ಆಗತ್ತೆ. ಇಲ್ಲಾಂದ್ರೆ ಸುಮ್ನೆ ಅಭಿಷೇಕದ ನೀರು. ಅದನ್ನ ತೀರ್ಥ ಅಂತ ಪರಿಗಣಿಸ್ಲಿಕ್ಕೆ ಆಗುದಿಲ್ಲ. ತೀರ್ಥದಿಂದಲೇ ಪ್ರೋಕ್ಷಣೆ ಮಾಡ್ಬೇಕು ಊಟ ಮಾಡುವಾಗ. ಪ್ರೋಕ್ಷಣೋದಕೈಹಿ ಪ್ರೋಕ್ಷಿತಂ ಅನ್ನಂ ಭುಂಜೀತ, ತಿನ್ಬೇಕು. ನ ಕುತ್ಸಿತ ಆಕೃತಂ ನೈವ ಜುಗುಪ್ಸಾವತ್ ಅಸಂಸ್ಕೃತಂ ದತ್ವಾ ತು ಭುಕ್ತಂ ಶಿಷ್ಯೇಭ್ಯಃ ಕ್ಷುದಿತೇಭ್ಯಃ ತಥಾ ಗೃಹೀ. ನ ಕುತ್ಸಿತಂ ನ ಆಹೃತಂ. ಕೆಟ್ಟ ಅನ್ನ ತಿನ್ಬಾರ್ದು, ಕೆಟ್ಟವರ ಅನ್ನ ತಿನ್ಬಾರ್ದು. ಕುತ್ಸಿತ ಅಂದ್ರೆ ಹೇಗೇಗೋ ಬೇಯಿಸುದು, ಏನೇನೋ ಇರುತ್ತೆ ಕೆಲವೆಲ್ಲ ವಿಚಿತ್ರವಾದ. ಅದು ಸಹಜವಾಗಿ ಪ್ರಾಕೃತಿಕವಾಗಿ ಹೇಗ್ ಸಿಗುತ್ತೋ ಹಾಗೆ ಅದನ್ನ ವಿಕಾರ ಮಾಡುದು, ಹಾಲು ಒಡೆದು, ಏನದು ಪನೀರ್ ಗಿನೀರ್ ತರದ್ದೆಲ್ಲ ಇದೆಯಲ್ಲ, ಅದು ಕುತ್ಸಿತ. ಬಹಳ ಒಳ್ಳೇದು ಅಂತ ಹೇಳ್ಬೋದು. ಯಾವಾಗ್ಲೂ ಆರೋಗ್ಯಕ್ಕೆ ಯಾರು ಹೇಳಿದ್ರೆ ಅದು ಬೇರೆ. ಆರೋಗ್ಯಕ್ಕೆ ಅದನ್ನ ಹೇಳಲ್ಲ, ಅದು ಕೆಲವರಿಗೆ ಡಾಕ್ಟರ್ ಇರ್ತಾರೆ ಎಲ್ಲದಕ್ಕೂ. ಮೊಳಕೆ ಬರಿಸಿದ ಕಾಳು, ಇದು ಅಂದ್ರೆ ಸಾಮಾನ್ಯ ಲೋಕದಲ್ಲಿ ಆಗತ್ತೆ, ಬಳಸ್ತಾರೆ. ಆದ್ರೆ ತುಂಬಾ ವಿಚಾರ ಮಾಡಿ ಆಹಾರ ಸ್ವೀಕಾರ ಮಾಡುವವನು ಈ ಪದಾರ್ಥಗಳನ್ನೇ ಯಾವತ್ತೂ ಸ್ವೀಕಾರ ಮಾಡಬಾರದು. ಅದಕ್ಕೆ ಕುತ್ಸಿತವಾದದ್ದನ್ನ, ಕುತ್ಸಿತರಿಂದ ಆಹೃತವಾದದ್ದನ್ನ, ಆಹಾರ ಕೆಟ್ಟದಿಲ್ಲ, ಆದ್ರೆ ವ್ಯಕ್ತಿ ಕೆಟ್ಟವನಿದ್ದಾನೆ, ಅವನಿಂದ ತಂದಿದೀವಿ ನಾವು, ತಪ್ಪು, ಬೇಡ ಅಂತಾರೆ. ನೀವು ಉಪವಾಸ ಬಿದ್ರು ತೊಂದ್ರೆ ಇಲ್ಲ, ಅಂತ ಜೀವ ಹೋಗುವಂತದ್ದಾದ್ರೆ ಒಂದೊಂದ್ ಸರ್ತಿ ಅದು ಬೇರೆ, ಎಕ್ಸೆಪ್ಷನಲ್ ಕೇಸು. ಈಗ ಒಟ್ಟಿಗೆ ಬದುಕ್ಬೇಕು, ಆಮೇಲೆ ಅದನ್ನ ಪರಿಹಾರ ಮಾಡ್ಕೊಳ್ಳೋಣ ಅಂತ. ಆದ್ರೆ ಅಷ್ಟೊತ್ತಿಗೆನೆ ಅದು ಬದುಕಿದ್ರು ಕೆಟ್ಟವನಂತೆ ತಲೆ ಕೆಟ್ಟು ಬದುಕುವಂತಾಗತ್ತೆ ಅನ್ನೋ ಅಪಾಯ ಇದೆ. ಆದ್ರೂ ಸಂದರ್ಭ ಸಮಯ ನೋಡ್ಕೊಂಡು ಕೆಲವೊಂದ್ ಸರ್ತಿ ಅದಕ್ಕೆ ಅನುಕೂಲವನ್ನು ಮಾಡಿಕೊಳ್ಳುವಂಥದ್ದನ್ನ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಕುತ್ಸಿತವಾದ ಅನ್ನವನ್ನು ಬಿಡಬೇಕು. ಕುತ್ಸಿತ ಅಂದ್ರೆ ಕೆಟ್ಟವ ಅಂತ, ಕೆಟ್ಟವನಿಂದ ತರುವಂತೆ ಆದ ಪದಾರ್ಥವನ್ನ, ಅವಂದಲ್ಲ ನಮ್ದೇ, ಆದ್ರೆ ಅವನ್ ತಂದ್ಕೊಡ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆಯೋ ಅದರ ಬಗ್ಗೆ ಏನು ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ. ಅಂಥವರ ಕೈಯಿಂದಲೂ ಬಡಿಸಿಕೊಂಡು ತರಿಸಿಕೊಂಡು ಊಟ ಮಾಡಬಾರ್ದು. ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗುದು ಇದೇ ಕಾರಣಕ್ಕೆ ಬೇಡ ಅಂತ ಹೇಳುದು. ಅಂದ್ರೆ ಈಗ ನಾನು ಯಾವುದನ್ನು ನಿರಾಕರಣೆ ಮಾಡ್ತಿಲ್ಲ. ಈಗ ಆಫೀಸಿಗೆ ನಾವು ಬುತ್ತಿ ತಗೊಂಡು ಹೋಗ್ತೇವೆ, ಎಲ್ಲೋ ಇಡ್ತೇವೆ, ಯಾರೋ ಮುಡ್ತಾರೆ, ಎಲ್ಲೋ ತಂದು ಕೊಡ್ತಾರೆ, ಏನೇನೋ ಆಗತ್ತೆ. ಕೆಲವೆಲ್ಲ ಇವತ್ತು ಈ ನಿಯಮಗಳೆಲ್ಲ ಎಷ್ಟೋ ಸರ್ತಿ ಲಾಗುನೇ ಆಗಲ್ಲ. ಆದ್ರೆ ಗೊತ್ತಿದ್ರೆ ಸಾಕು, ಕನಿಷ್ಠ ಪಕ್ಷ. ಯಾರ್ಯಾರಿಂದಲೋ ತರಿಸಿ ಆಹಾರ ಸ್ವೀಕಾರ ಮಾಡುವುದು ಉಚಿತ ಅಲ್ಲ. ನಾವೇ ಅದು ಬೆಂದ ಜಾಗದಲ್ಲಿ ಭಗವಂತನಿಗೆ ಅಲ್ಲೇ ನಿವೇದಿಸಿ ಅಲ್ಲೇ ಕೂತು ಊಟ ಮಾಡುವುದು ಅನ್ನೋದು ಶುದ್ಧಿಯ ದೃಷ್ಟಿಯಿಂದ ಅದು ಎಷ್ಟು ಕೈಗೆ ಹಸ್ತಾಂತರ ಆಗುತ್ತೆ, ಎಷ್ಟು ಜಾಗಗಳಿಗೆ ಬದಲಾಗುತ್ತೆ, ಅಷ್ಟು ಬೇರೆ ಬೇರೆ ಭಾವನೆಗಳು ಅಲ್ಲಿ ಪ್ರವೇಶವಾಗಿ ನಮಗೆ ಆಹಾರದಲ್ಲಿ ತೊಡಕುಂಟಾಗುತ್ತೆ ಅನ್ನೋದು ಸತ್ಯ. ಅದಕ್ಕೋಸ್ಕರನೇ ಆಕೃತವಾದದ್ದನ್ನ ತಿನ್ಬಾರದು ಅಂತ. ಎಲ್ಲಿಂದಲೂ ಈಗ ಈ ಹಣ್ಣು, ಒಣಗಿದ ಧಾನ್ಯಗಳು ಅಥವಾ ಇನ್ನು ತರಕಾರಿ ಇತ್ಯಾದಿ, ಇದು ತೊಂದರೆ ಇಲ್ಲ. ನಾನು ಹೇಳಿದ್ದು ತಿನ್ಲಿಕ್ಕೆ ತಯಾರಾಗಿಸಿ ಆಮೇಲೆ ಬೇರೆ ಕಡೆಗೆ ತಂದು ತಿನ್ನುವುದೇನಿದೆ, ಅಂದ್ರೆ ಈ ಹಣ್ಣು ಇತ್ಯಾದಿಗಳನ್ನು ಭರ್ಜಿತವಾದ ಪದಾರ್ಥಗಳನ್ನು ಬಿಟ್ಟು, ಅದು ಕೂಡ ಆಯಾ ಜಾಗದ್ದಾದ್ರೆ ಉತ್ತಮ. ಪ್ರದೇಶದ್ದು ನಾನು ಜಾಗ ಅಂತ ಹೇಳ್ತಾ ಇರೋದು, ಆ ರೀಜನ್, ಆ ಪ್ರದೇಶದ್ದಾದ್ರೆ ಸರಿ. ಎಲ್ಲಿಂದನೂ ನಿತ್ಯದ ಆಹಾರವಾಗಿ ತರಿಸಿ ತಿನ್ನುವಂಥದ್ದೆಲ್ಲ ಅದು ನಮ್ಮ ದೌರ್ಬಲ್ಯ ಅಂತ ಅನಿಸಿಕೊಳ್ಳುತ್ತೆ. ಜುಗುಪ್ಸಾವತ್, ಸ್ವಲ್ಪ ಅಯ್ಯೋ ಯಾಕೋ ಸರಿ ಇಲ್ಲ ಅಂತ ಮನಸ್ಸಿಗೆ ತುಂಬಾ ಅದರ ಬಗ್ಗೆ
ಅಂದ್ರೆ ನಮ್ಗೆ ತಪ್ಪು ಕಲ್ಪನೆಯಿಂದ ಬಂದಿದ್ರೆ ಅದನ್ನು ತಿದ್ದಿಕೊಳ್ಬೇಕು. ಕೆಲವರಿಗೆ ತಿಳುವಳಿಕೆ ಇಲ್ಲದೆ ಜುಗುಪ್ಸೆ ಬರುವುದಿದೆ. ಅಲ್ಲ. ತಿಳುವಳಿಕೆ ಹೊಂದಿ ಆದ್ರೂ ಯಾಕೋ ಮನಸ್ಸಿಗೆ ಹಿತ ಆಗ್ತಾ ಇಲ್ಲ. ಜುಗುಪ್ಸ ಅಂತಂದ್ರೆ ಅದ್ರಿಂದ ತನ್ನನ್ನ ಕಾಪಾಡಿಕೊಳ್ಬೇಕು ಅಂತ ಅನ್ನಿಸುವ ಸ್ಥಿತಿ ಇದ್ರೆ ಅದನ್ನ ತಿನ್ಬಾರ್ದು. ಅಸಂಸ್ಕೃತಂ ಸಂಸ್ಕಾರ ಮಾಡದೇ ಇರುವಂತದ್ದು. ಸಂಸ್ಕಾರ ಅಂದ್ರೆ ಮುಖ್ಯವಾಗಿ ಭಗವನ್ ನಿವೇದಿತವಲ್ಲದ್ದು. ದೇವರ ಮುಂದೆ ಇಟ್ಟು ಇದು ದೇವರದ್ದು, ದೇವರು ಕೊಟ್ಟದ್ದು, ತೇನ ತ್ಯಕ್ತೇನ ಮುಂಜೀತಾಹ ಅನ್ನುವ ಪ್ರಜ್ಞೆ ಇಲ್ಲದೆ ಬಂದದ್ದು ಒಂದು. ಇನ್ನು ಸಂಸ್ಕಾರ ಅಂತಂದ್ರೆ ಅದಕ್ಕೆ ಕೆಲವೆಲ್ಲ ಇಂಥ ಕ್ರಮದಲ್ಲೇ ಆಹಾರ ತಯಾರು ಮಾಡ್ಬೇಕು ಅಂತಿರುತ್ತೆ. ಅಂದ್ರೆ ನಾವು ಈಗ ಎಲ್ಲವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಈಗ ಸಂಸ್ಕೃತ ಅಂತಂದಾಗ ತುಪ್ಪದ ತಯಾರಿಕೆಗೆ ಹೋಮಕ್ಕೆ ಹೇಳುವಾಗ ಕೆಲವೆಲ್ಲ ವಿಶೇಷ ನಿಯಮಗಳನ್ನು ಹೇಳ್ತಾರೆ. ನಮಗೆ ನೇರವಾಗಿ ಕೆಲವೆಲ್ಲ ಗೊತ್ತಿಲ್ಲದೆ ಹೋದ್ರು ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯವೋ ಅಲ್ಲಿಯಾದ್ರೂ ಸಂಸ್ಕಾರವನ್ನು ಉಳಿಸ್ಕೊಳ್ಬೇಕು. ಅಸಂಸ್ಕೃತವಾದ ಪದಾರ್ಥವನ್ನ ತಿನ್ಬಾರ್ದು. ಇನ್ನು ಕೊಡದೆ ತಿನ್ಬಾರ್ದು ಯಾರಿಗೂ. ಫಸ್ಟ್ ತಾವೇ ಊಟ ಮಾಡುದು ತಪ್ಪು. ದತ್ವಾ ಭಕ್ ಆ ಭಕ್ತಂ ಭಕ್ತಂ ಅಂದ್ರೆ ಚೆನ್ನಾಗಿ ಆ ಬೆಂದದ್ದನ್ನು ಅಂತ ಅರ್ಥ. ಭಕ್ತ ಅಂದ್ರೆ ಇಲ್ಲಿ ಭಕ್ತಿ ಉಳ್ಳವ ಅಂತ ಅನ್ನೋ ಅರ್ಥ ಅಲ್ಲ. ಭಕ್ತಿ ಅಂತಂದ್ರೂ ನೀರು, ನೀರಿನಿಂದ ಚೆನ್ನಾಗಿ ಪಕ್ವವಾದದ್ದು ಅಂತ ಅರ್ಥ. ವಿಭಕ್ತವಾದದ್ದು. ದತ್ವ ಶಿಷ್ಯೇಭ್ಯ ತನ್ನತ್ರ ಪಾಠ ಕಲಿಯುವವರು, ತನ್ನ ಅನುವರ್ತಿಗಳು, ತನ್ನ ಸುತ್ತ ಇರುವವರು. ಕ್ಷುಧಿತೇಭ್ಯ ಇನ್ನು ಮುಖ್ಯವಾಗಿ ಹಸಿದವರಿಗೆ ಮೊದಲು ಊಟ ಹಾಕ್ಬೇಕು. ಅವ್ರು ಯಾರಾದ್ರೂ ಸರಿ. ಅಡಿಗೆ ಮಾಡಿದವರು ಲಾಸ್ಟ್ ಊಟ ಮಾಡಬೇಕು ಅನ್ನೋ ನಿಯಮ ಏನಿಲ್ಲ. ಹಸಿವಾಗಿದ್ರೆ ಅವ್ರನ್ನ ಮೊದಲು ಕುಡಿಸ್ಬೇಕು. ಗೃಹಿ ಯಜಮಾನನಾದವನು ತಥಾ ಆಮೇಲೆ ಅವನು ಕೂಡಬೇಕು. ಕ್ಷುಧಿತೇಭ್ಯ ದತ್ವಾ ಗೃಹಿ ಮುಂಚೀತ. ಹಸಿದವರಿಗೆ, ಮಕ್ಕಳಿಗೆ, ಕಲಿಯುವವರಿಗೆ ಮೊದಲು ಕೊಟ್ಟು ಆಮೇಲೆ ತಾನು ಉಣ್ಬೇಕು. ಮತ್ತೆ ಬಡಿಸುವಾಗ ಪ್ರಶಸ್ತ ಶುದ್ಧ ಪಾತ್ರೇತು ಮುಂಜೀತ ಕುಪಿತೋ ದ್ವಿಜಃ. ಅಕುಪಿತ ಊಟದಲ್ಲಿ ಎಂದೂ ಕೋಪ ಮಾಡ್ಕೊಳ್ಬಾರ್ದು. ನೋಡ್ತೇನೆ ಎಷ್ಟೋ ಸರ್ತಿ ತಟ್ಟೆ ಎಷ್ಟು ಊಟ ಮಾಡುದು, ತಟ್ಟೆ ಮೇಲೆ ಏನೇನೋ ಎಷ್ಟು ಊಟ ಮಾಡುದು ಇತ್ಯಾದಿಗಳೆಲ್ಲ ಕೆಲವೊಮ್ಮೆ ನೋಡ್ತೇವೆ. ಎಷ್ಟು ಕೋಪ ಬಂದ್ರು ಅನ್ನದ ಮೇಲೆ ಕೋಪ ತೋರಿಸಬಾರದು. ಅಕುಪಿತಂ ಅಕುಪಿತೋ ದ್ವಿಜಃ ಭುಂಜೀತ. ಕೋಪಗೊಳ್ಳದೆ ಊಟ ಮಾಡಬೇಕು. ಪ್ರಶಸ್ತ ಶುದ್ಧ ಪಾತ್ರೆ ಶುದ್ಧವಾದ ತಟ್ಟೆಯಲ್ಲಿ ಊಟ ಮಾಡಬೇಕು. ಯಾವ್ದೋ ಸಿಕ್ಕಿದ್ರೆ ಸಾಕು, ಹೇಗೋ ಸಿಕ್ಕಿದ್ರೆ ಸಾಕು, ಪ್ಯಾಕೆಟ್ ಅಲ್ಲೆಲ್ಲ ತಗೊಂಡೋಗಿ ಎಲ್ಲೆಲ್ಲೋ ಕೂತು ತಿಂದೆ ಆಗ್ಬಾರ್ದು. ಕೂತು ತಿನ್ಬೇಕು, ಪೂರ್ವಕ್ ಮುಖ ಮಾಡಿ ತಿನ್ಬೇಕು, ಪ್ರೋಕ್ಷಣೆಗೊಳಿಸಿ ತಿನ್ಬೇಕು. ಪ್ರೋಕ್ಷಿತ ಅಂದ್ರೆ ಭಗವಂತನಿಗೆ ನಾವು ಒಪ್ಪಿಸುದು. ಸಂಸ್ಕೃತ ಅಂತಂದ್ರೆ ದೇವರಿಗೆ ಒಪ್ಪಿಸಿ ತಿನ್ನುವುದು. ಮೊದಲು ಪ್ರತಿಮೆಯಲ್ಲೋ ಅಗ್ನಿಯಲ್ಲೋ ನಿವೇದನೆ ಮಾಡಿದ್ದು ಅದು ಸಂಸ್ಕೃತ ಅನ್ನ. ದೇವರಿಗೆ ನಿವೇದನೆ ಆಗಿದ್ರು ನಾವು ತಟ್ಟೆ ಮುಂದೆ ಇಟ್ಟುಕೊಂಡ ಕೂಡಲೇ ಅಲ್ಲಿ ಮತ್ತೆ ದೇವರನ್ನ ಸ್ಮರಣೆ ಮಾಡಿ ತೀರ್ಥವನ್ನ ಪ್ರೋಕ್ಷಣೆ ಮಾಡಿ ಆಮೇಲೆ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಂತಿರುವುದು ಹೊರತು ಸುಮ್ನೆ ಕೂತ ಅಂದ್ರೆ ಹಸು ತಟ್ಟೆಗೆ ಬಾಯಿ ಹಾಕಿದಾಗೆ ಬಗ ಬಗ ಅಂತ ತಿಂದು ಬಿಡುದಲ್ಲ. ಅದಕ್ಕಾದ್ರೂ ಶುದ್ಧಿಯ ಬಗ್ಗೆ ಬಹಳ ಎಚ್ಚರ ಇರುತ್ತೆ. ಅದು ತನಗೆ ತಿನ್ಲಿಕ್ಕೆ ಯೋಗ್ಯವಲ್ಲದ್ದಾದ್ರೆ ಅದು ಸ್ಮೆಲ್ ನೋಡಿ ಬಿಟ್ಬಿಡುತ್ತೆ, ತಿನ್ನುವುದೇ ಇಲ್ಲ. ಪ್ರಶಸ್ತ ಶುದ್ಧ ಪಾತ್ರದಲ್ಲಿ ಊಟ ಮಾಡಬೇಕು. ಎಂದೂ ಕೋಪ ಮಾಡಿಕೊಳ್ಳದೆ ಊಟ ಮಾಡಬೇಕು. ನಾಸಂಧಿ ಸಂಸ್ಥಿತೆ ಪಾತ್ರೆ ನಾದೇಶೇ ಚ ನರೇಶ್ವರ ನಾಕಾಲೆ ನಾತಿ ಸಂಕೀರ್ಣೆ ದತ್ವಾಗ್ರಂಚ ನರೋಗ್ನೈ. ಹೇ ನರೇಶ್ವರ, ಇದು ಊಟದ ಸಮಯ, ಸ್ಥಳ ಇತ್ಯಾದಿಗಳನ್ನು ಹೇಳ್ತಾ ಇದೆ. ಆಸಂದದಲ್ಲಿ ಮೇಲೆ ನೆಲ ತಪ್ಪಿಸಿ ಟೇಬಲ್ ಮೇಲೆ ಇಟ್ಟು ತಿನ್ನುವಂಥದ್ದು, ಕುರ್ಚಿ ಮೇಲೆ ಇಟ್ಟು ತಿನ್ನುವಂಥದ್ದು, ಕುರ್ಚಿ ಮೇಲೆ ಕೂತ್ಕೊಂಡು ಕೈಕಾಲು ಚಾಚ್ಕೊಂಡು ಕೈಯಲ್ಲಿ ತಟ್ಟೆ ಇಟ್ಕೊಂಡು ತಿನ್ನುವಂಥದ್ದು ಇದು ಅಪಾಯಕಾರಿ
ಅಂತ ಹೇಳ್ತಾ ಇದ್ದಾರೆ. ಇದು ಮನುಷ್ಯ ಈ ವಿಷಯದಲ್ಲಿ ಗಮನ ಇಡಬೇಕು. ಆಹಾರ ತಗೊಳ್ಳುವ ನಾ ಸಂಧಿ ಸಂಸ್ಥಿತೆ. ಆಸಂದ ಅಂದ್ರೆ ಆ ಕುರ್ಚಿ ಅಥವಾ ಆಸಂದವನ್ನ ಇಟ್ಟು ಎದುರುಗಡೆ ಡೈನಿಂಗ್ ಟೇಬಲ್. ಇದು ಬಹಳ ಇವತ್ತು ನಾವು ಎಲ್ಲರೂ ಅನುಸರಿಸ್ತಾ ಇರುವಂತಹ ನಿಯಮ. ಆದ್ರೆ ಅದು ತಪ್ಪು ಅಂತ ಹೇಳ್ತಾರೆ. ಮೇಲೆ ಇಟ್ಟು ಪಾತ್ರೆಯಲ್ಲಿ ಊಟ ಮಾಡಬಾರದು. ನ ಅದೇಶೇ, ತಿನ್ಲಿಕ್ಕಾಗದೇ ಇರುವಂತಹ ಒಂದು ವಾತಾವರಣ ಇರುತ್ತೆ. ಅದೇಶ ಅಂದ್ರೆ ಅದು ತಿನ್ಲಿಕ್ಕೆ ಯೋಗ್ಯವಲ್ಲದ ಜಾಗ. ಸಿಕ್ಕಾಪಟ್ಟೆ ಧೂಳಿದೆ ಅಥವಾ ಎಲ್ಲ ಅಸಂಸ್ಕೃತರೇ ಅವ್ರು ಏನೇನೋ ಬೇರೆ ಪದಾರ್ಥ ತಿಂತಾ ಇದ್ದಾರೆ. ಅದರ ಮಧ್ಯದಲ್ಲಿ ಇವನದ್ದೇ ಇರ್ಬೋದು ಪದಾರ್ಥ, ಆದ್ರೆ ಅವ್ರು ತಿನ್ನುವಾಗ ಅದನ್ನ ನೋಡಿ ಇವನಿಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ಪ್ರದೇಶದಲ್ಲಿ ಊಟ ಮಾಡಬಾರದು. ನ ಅದೇಶೆ ನ ಅಕಾಲೆ, ಸಾಯಂಕಾಲ ಹಸಿವಿಲ್ಲದೆ ಇರುವ ಕಾಲ, ಇನ್ನೊಬ್ರು ಹಸ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ನಾನೊಬ್ನೇ ಅವನನ್ನ ನೋಡ್ತಾ ಇದ್ದಾಗ ಅವನ್ ಕಣ್ಣು ಮುಂದೆನೆ ತಿನ್ನುವುದು ಮಾಡಬಾರ್ದು. ನ ಅಕಾಲೆ, ಸ್ವಲ್ಪನೇ ಇದೆ, ಅವನಿಗೆ ಕೊಡದೆ ತಿನ್ಲಿಕ್ಕೆ ಆಗಲ್ಲ, ಆದ್ರೆ ಅವನಿಗೆ ಕೊಡುವಷ್ಟು ನನ್ನ ಹತ್ರ ಇಲ್ಲ, ಏನ್ ಮಾಡ್ಬೇಕು? ಆಗ ಕೆಲವೊಂದ್ ಸರ್ತಿ ಎಷ್ಟೇ ಸ್ವಲ್ಪ ಸಮಸ್ಯೆಯನ್ನ ಎದುರಿಸಬಹುದು ಅನ್ನುವ ಆತ್ಮವಿಶ್ವಾಸ ಇದ್ರೆ ಸ್ವಲ್ಪ ಕೊಟ್ಟು ತಿನ್ಬಹುದು, ತಪ್ಪೇನಿಲ್ಲ. ಆದ್ರೆ ಕೆಲವೊಂದು ಪರಿಸ್ಥಿತಿ ಹಾಗಿರುತ್ತೆ, ಕೊಡುವಂತದ್ದಲ್ಲ, ಕೊಡ್ಲಿಕ್ಕಾಗಲ್ಲ. ನಾತಿ ಸಂಕೀರ್ಣೆ. ಸಂಕೀರ್ಣ ಅಂತಂದ್ರೆ ತುಂಬಾ ಸಂಕುಚಿತವಾದ ಜಾಗ, ಕೂತ್ಕೊಳ್ಳಿಕ್ ಸರಿ ಜಾಗ ಇರುದಿಲ್ಲ, ಹೇಗೋ ಕೂತೆ ಒಟ್ಟು ತಿಂದ್ರೆ ಆಯ್ತು ಅಂತ ಓಡ್ತಾ ಓಡ್ತಾ ತಿಂದೆ, ಬರ್ತಾ ಬರ್ತಾ ತಿಂದೆ, ನಿಂತು ನಿಂತು ತಿಂದೆ, ಕೂಡ್ಲಿಕ್ ಜಾಗ ಇಲ್ದೆ ಹೇಗೋ ಒದ್ದಾಡಿ ತಿಂದೆ. ನ ಅತಿ ಸಂಕೀರ್ಣೆ, ಅತ್ಯಂತ ಸಂಕೀರ್ಣವಾದ ಜಾಗದಲ್ಲಿ ತುಂಬಾ ಬಡಬೇಕಾದ ಸ್ಥಿತಿಯಲ್ಲಿ ಕೂತು ತಿನ್ನುವಂತದ್ದನ್ನ ನ. ಮತ್ತೆ ಅಗ್ರಂ ಅಗ್ನೇ ದತ್ವಾ ಭುಂಜೀತ. ಒಂದು ತುತ್ತನ್ನಾದ್ರೂ, ನಮಗೆ ಮಂತ್ರ ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅಗ್ನ್ಯಂತರ್ಗತನಾಗಿ ನಾರಾಯಣ ಇದ್ದಾನೆ ಅಂತ ಚಿಂತಿಸಿ ಮೊದಲ ತುತ್ತನ್ನ ಅಗ್ನಿಗೆ ಹಾಕಿ ಆಮೇಲೆ ಊಟ ಮಾಡಬೇಕು. ಮನೆಯಲ್ಲಿ ಇರುವಂತದ್ದಾದಾಗ ಹೋದಲ್ಲಿ ಅವ್ರು ಮಾಡಿರ್ಬೇಕು ಅಂತ ಲೆಕ್ಕ. ಮಾಡದೇ ಇರುವವರ ಮನೆಯಲ್ಲಿ ಊಟ, ಅದೇ ಅಸಂಸ್ಕೃತ ಅನ್ನ ಅಂದ್ರೆ. ಯಾರು ಅಂತ ನಿವೇದನೆಯನ್ನ ಮಾಡಲ್ವೋ, ದೇವರಿಗೆ ನಿವೇದನೆ, ಅಗ್ನಿಗೆ ನಿವೇದನೆ ಮಾಡಲ್ವೋ, ವೈಶ್ವದೇವಾದಿ ಕರ್ತವ್ಯಗಳನ್ನು ನಡೆಸಲು ಅಲ್ಲಿ ಆಹಾರ ಸ್ವೀಕಾರ ಮಾಡಬಾರದು ಅಂತಿದೆ. ಕನಿಷ್ಠ ಪಕ್ಷ ಅದು ಗೊತ್ತಿದ್ದು ಒಂದು 10ರಲ್ಲಿ ಒಂದು 5 ಅವಾಯ್ಡ್ ಮಾಡಿದ್ರೆ ಅದರ ಪರಿಣಾಮ ನಮಗೆ ಕಾಣುತ್ತೆ ನಮ್ಮ ಮಾನಸ ಪ್ರಭಾವಗಳಲ್ಲಿ. ಮಂತ್ರಾಭಿಮಂತ್ರಿತಂ ಶಸ್ತ್ರಂ ನಚ ಪರ್ಯುಷಿತಂ ನೃಪ ಅನ್ಯತ್ರ ಫಲಮೂಲೇಭ್ಯ ಶುಷ್ಕ ಶಾಖಾದಿಕಾಸ್ತಥಾ. ಮಂತ್ರಾಭಿಮಂತ್ರಿತಂ, ಎಂತದ್ದನ್ನು ಊಟ ಮಾಡ್ಬೇಕು ಅಂದ್ರೆ ಕೈ ಮುಟ್ಟಿ ಅನ್ನದ ಮೇಲೆ ಕೈ ಇಟ್ಟು, ವಿಷ್ಣು ಅನ್ನಂ ರಕ್ಷಸ್ವ, ಓ ನಾರಾಯಣನೇ ಈ ಅನ್ನವನ್ನು ಕಾಪಾಡು, ನೀನ್ ಇದರಲ್ಲಿ ನೆಲೆಸಿ ನನಗೆ ಅರಿವನ್ನ ಕೊಡು, ನನಗೆ ಶಾಸ್ತ್ರಜ್ಞಾನ ಕೊಡು, ನಿನ್ನ ಬಗೆಗೆ ನಿನ್ನ ಹತ್ತಿರಕ್ಕೆ ಬರ್ಲಿಕ್ಕೆ ಬೇಕಿರುವ ಚಟುವಟಿಕೆಗಳಿಗಾಗಿ ಈ ಶಕ್ತಿ ಇದರಿಂದ ಒಡಮೂಡಲಿ ಅಂತ ಪ್ರಾರ್ಥಿಸಿ, ಮುಖ್ಯವಾಗಿ ನಾರಾಯಣನ ನಾಮಸ್ಮರಣೆ 10 ಬಾರಿ ಆದ್ರೂ ಮಾಡಿ ಆಮೇಲೆ ಊಟವನ್ನು ಮಾಡಬೇಕು. ಮಂತ್ರಾಭಿಮಂತ್ರಿತಂ, ಅಭಿಮಂತ್ರಿತವಾದ ಅನ್ನವನ್ನ ಊಟ ಮಾಡಬೇಕು. ನಚ ಪರಿಯುಷಿತಂ, ಕೊಳೆತು ಹೋದದ್ದು, ತಂಗುಳು ಪೆಟ್ಟಿಗೆಯಲ್ಲಿಟ್ಟಿದ್ದು ಅಥವಾ ಅದರ ಸ್ಥಾನ ಕಳ್ಕೊಂಡಿದ್ದು. ಪರಿಯುಷಿತ ಅಂತ ಅನ್ನುವ ಶಬ್ದವನ್ನು ಕೃಷ್ಣನು ಕೂಡ ಬಳಸಿದ್ದಾನೆ, ಹಳಸಿದ್ದು ಅಂತ ಒಂದರ್ಥ. ಅನ್ಯತ್ರ ಫಲಮೂಲೇಭ್ಯ, ಯಾವುದನ್ನೆಲ್ಲ ತಿನ್ಬಹುದು ಅಂದ್ರೆ ಈ ನಿಯಮಗಳು ಎಲ್ಲಿಂದಲೋ ತಂದದ್ದೆಲ್ಲ ತಿನ್ಬಾರ್ದು ಅಂತಂದ್ರೆ ಬೇಯಿಸಿದ್ದನ್ನು ತರಬಾರ್ದು, ಅದನ್ನ ತಂದು ತಿನ್ಬಾರ್ದು ಅಂತ ಹೇಳಿದ್ದು. ನಮ್ಗೆ ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದ ಮೇಲೆ ಈ ನಿಯಮಗಳನ್ನ ನಮಗೆ ತಲೆ ಒಳಗೆ ತಂದ್ಕೊಳ್ಳುವುದೇ ಕಷ್ಟ. ನಮ್ಗೆ ಪುರ್ಸೊತ್ತಿಲ್ಲ, ತಂದು ತಿನ್ನುವುದು ನಮ್ಮ ಜೀವಮಾನ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನೆಲ್ಲ ನಿಯಮ ಮಾಡ್ಕೊಂಡ್ರೆ ನಾವು ಬದುಕ್ಲಿಕ್ಕೆ ಆಗಲ್ಲ ಅನ್ನುವಷ್ಟು ಬದುಕನ್ನು ಹಾಳು ಮಾಡ್ಕೊಂಡ್ಮೇಲೆ ಬದುಕಿ ಉಪಯೋಗ ಇಲ್ಲ ಅಂತ ಅನ್ಬೇಕಷ್ಟೆ. ಅನಿವಾರ್ಯವಾದ ದಿನಗಳನ್ನು ನಾನು ಬಿಟ್ಟೇ ಹೇಳ್ತಾ ಇದ್ದೇನೆ. ಯಾವುದೋ ಒಂದು ಅನಿವಾರ್ಯವಾದ ದಿನ ಬಂತು, ಯಾರಿಗೋ ಆತಿಥ್ಯ ಮಾಡ್ಬೇಕಿತ್ತು, ಕಷ್ಟ ಆಯ್ತು, ನಮಗೂ ಅನಿವಾರ್ಯ ಪರಿಸ್ಥಿತಿ ಬಂತು, ಇಂಥದ್ದಕ್ಕೆಲ್ಲದಕ್ಕೂ ಎಕ್ಸೆಪ್ಷನ್ ಇದೆ.
ಆದ್ರೆ ತರುವಂತ ಪ್ರತಿದಿನದ ಆ ಕಾರ್ಯವೇ ಸರಿ ಅಂತ ಮಾತಾಡುವಾಗ ಮಾತ್ರ ಅದಕ್ಕೆ ಶಾಸ್ತ್ರದಲ್ಲಿ ಒಪ್ಪಿಗೆ ಇಲ್ಲ. ಮತ್ತೆ ಹೇಗೋ ಬದುಕ್ತೇವೆ ಅಂತನ್ನೋರನ್ನು ಶಾಸ್ತ್ರ ಯಾವತ್ತೂ ತಡೆಯಲ್ಲ. ಶಾಸ್ತ್ರದ ಉದ್ದೇಶ ಏನು ಅಂದ್ರೆ ನಮ್ಮ ಬದುಕು ಸ್ವಚ್ಛವಾಗಬೇಕು, ಉದ್ಧಾರ ಆಗಬೇಕು ಅಂತ ಹೊರತು ನಮ್ಮನ್ನ ಕೈಕಾಲು ಕಟ್ಟಿಸಿ, ಉಸಿರುಗಟ್ಟಿಸಿ ಪ್ರಾಣ ತೆಗಿಬೇಕು ಅಂತಲ್ಲ. ಇದು ಗೊತ್ತಿಲ್ಲದೆ ಹೋದಾಗ ನಾವೇ ಕಳ್ಕೊಳ್ತೇವೆ. ನಮ್ಗೆ ಕೆಲವುದಕ್ಕೆ ರೀಸನ್ ಗೊತ್ತಾದಾಗ ಒಪ್ಕೋತೇವೆ. ನಮ್ಗೆ ರೀಸನ್ ಗೊತ್ತಾಗ್ಲಿಲ್ಲ ಅಂತ ಮಾತ್ರಕ್ಕೆ ಅದನ್ನ ಬಿಡ್ತೇವೆ ಅಂತಂದ್ರೆ ಅದರಿಂದ ಕಳ್ಕೊಳ್ಳೋದು ನಾವೇ. ಹಾಗಾಗಿ ಫಲ ಮೂಲ, ಗೆಡ್ಡೆ ಗೆಣಸು ಹಣ್ಣು ಹಂಪಲು ಇವುಗಳಿಗೆ ಈ ನಿಯಮ ಇಲ್ಲ. ಅಂದ್ರೆ ಒಂದು ಕಡೆಯಿಂದ ತಂದದ್ದು ಇನ್ನೊಂದ್ ಕಡೆಗೆ ಆಗ್ಬಾರ್ದು, ಇದ್ಯಾವುದೂ ಇಲ್ಲ. ನಿವೇದನೆ ಮಾಡ್ಬೇಕು, ಕೊಟ್ಟು ತಿನ್ಬೇಕು, ಸರಿಯಾದ ಜಾಗದಲ್ಲಿ ತಿನ್ಬೇಕು, ಇದೆಲ್ಲ ಇದೆ. ಆದ್ರೆ ಹೊತ್ತು ಊಟ ಆದ್ಮೇಲೆ ಮತ್ತೆ ತಿನ್ಬೇಕು ಅಂತ ಪ್ರಸಂಗ ಬಂದಾಗ ಮತ್ತೆ ಯಥಾ ಪ್ರಕಾರ ಅದಕ್ಕೊಂದು ಪರಿಷೇಕಾದಿಗಳನ್ನು ಮಾಡಿ ತಿನ್ಬೇಕು ಅಂತಿಲ್ಲ. ಅದು ಹಣ್ಣನ್ನ ಹಾಗೆ ಸ್ವೀಕಾರ ಮಾಡಬಹುದು. ಭಗವಂತನ ಸ್ಮರಣೆ ಮಾಡ್ಕೊಂಡ್ರೆ ಆಯ್ತಷ್ಟು. ನಿವೇದನೆ ಆದದನ್ನ ತಿನ್ನುವುದು. ಇನ್ನು ಶುಷ್ಕ ಶಾಖಾದಿ ಕಾತ್ತಥ, ಇನ್ನು ತರಕಾರಿಗಳು, ಹಸಿ ತರಕಾರಿಗಳು ಬೇಯಿಸದೆ, ಈಗ ಕುಕಿಂಗ್ ವಿದೌಟ್ ಫೈರ್ ಅಂತ ಏನೋ ಒಂದಿಷ್ಟು ಕೋಸಂಬರಿ ಇಂಥದ್ದೆಲ್ಲ ಮಾಡ್ತೇವಲ್ಲ, ಅಂತಹ ಪದಾರ್ಥಗಳಿಗೆ ನಿವೇದನೆ ಅನ್ನೋದು ಸಾಮಾನ್ಯ. ಅದನ್ನು ಎಲ್ಲೂ ತಪ್ಪಿಸ್ಲಿಕ್ಕೆ ಇಲ್ವೇ ಇಲ್ಲ. ಭಗವಂತನಿಗೆ ನಿವೇದಿಸಿಯೇ ತಿನ್ಬೇಕು. ಅಂದ್ರೆ ಅಗ್ನಿಯಲ್ಲಿ ಸಂಸ್ಕಾರ ಮಾಡಿ ತಿನ್ಬೇಕು ಅನ್ನೋದೆಲ್ಲ ಇಲ್ಲ. ಯಾಕೆಂದ್ರೆ ಅದನ್ನ ಅಗ್ನಿಗೆ ಸ್ಪರ್ಶ ಮಾಡಿಲ್ಲ ನಾವು. ಅಗ್ನಿಯಲ್ಲಿ ಬೇಯಿಸಿದ ಮೇಲೆ ಅವನ ಋಣ ಬಂತು, ಅವನಿಗೆ ಕೊಟ್ಟು ತಿನ್ಬೇಕು. ಅದಲ್ಲದೆ ಇದ್ರೆ ಅಗ್ನಿಯ ಸಂಸ್ಕಾರ ಇಲ್ಲ. ಆದ್ರಿಂದಾಗಿನೇ ಸನ್ಯಾಸಿಗಳಿಗೆ, ವಾನಪ್ರಸ್ಥಾಶ್ರಮಗಳಿಗೆ ಅಗ್ನಿಯ ಸಂಪರ್ಕ ಕಮ್ಮಿ ಆದ್ರಿಂದಾಗಿ ಅವರು ನಿರಗ್ನಿಗಳು. ಇಲ್ವೇ ಇಲ್ಲ ಅಂತ ಹೇಳಿಕ್ ಬರುದಿಲ್ಲ. ಕೆಲವು ಸತ್ತಿ, ಕೆಲವು ಪದಾರ್ಥಗಳು ಬೇಕಾಗತ್ತೆ, ಆದ್ರೆ ಬಹಳ ಕಮ್ಮಿ. ಅವ್ರು ಗೆಡ್ಡೆ ಗೆಣಸು ತಿನ್ನುವುದು ಇದೇ ಕಾರಣಕ್ಕೆ, ಹಣ್ಣು ಹಂಪಲು ತಿನ್ನುವುದು ಇದೇ ಕಾರಣಕ್ಕೆ. ಅಗ್ನಿಯ ಸ್ಪರ್ಶ ಇಲ್ಲದೆ ಬದುಕುವುದು ಅಂತ. ಶುಷ್ಕ, ಶುಷ್ಕ ಅಂದ್ರೆ ಒಣಗಿದ ಈ ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಇನ್ನೇನೋ ಇರುತ್ತಲ್ಲ ಇನ್ನೊಂದಿಷ್ಟು ಪದಾರ್ಥಗಳು, ಒಣಗಿದ ಪದಾರ್ಥಗಳು, ಅಥವಾ ಇನ್ನು ಅನೇಕ ಬೀಜಗಳು, ಇವುಗಳನ್ನೆಲ್ಲ ಒಣಗಿಸಿದ್ದನ್ನ ನಾವು ತಿನ್ನುವಾಗ ಇಷ್ಟೆಲ್ಲ ನಿಯಮಗಳನ್ನ ಪಾಲಿಸಬೇಕಾಗಿಲ್ಲ. ಇನ್ನು ಕೆಲವರು ಭರ್ಜಿತಂ ಫಲವದ್ಗ್ರಾಹ್ಯಂ ಅಂತನೂ ನಿಯಮ ಹೇಳುವುದಿದೆ. ಭರ್ಜಿತ ಅಂದ್ರೆ ಹುರಿದಿದ್ದು, ನಾಟ್ ಕರೆದಿದ್ದು. ಹುರಿದಿದ್ದು ಅಂತಂದ್ರೆ ಈಗ ಬಿಸಿಯಲ್ಲೇ ಕಡ್ಲೆ, ಯಾವುದು ಶೇಂಗಾ ಕಡ್ಲೆಯನ್ನ, ನೆಲಗಡ್ಲೆಯನ್ನ ಹುರಿತಾರೆ, ಅದಕ್ಕೆ ಚೂರು ಉಪ್ಪು ಹಾಕಿ ಏನೋ ತಿಂತಾರೆ. ಯಾವುದು ಹುರಿದು ತಿಂತೇವೋ ಅದಕ್ಕೂ ಕೂಡ ಈ ನಿಯಮದ ಲಾಗೂ ಆಗಲ್ಲ. ಇದು ಆಹಾರದ ಬಗ್ಗೆ ಎಷ್ಟು ವಿಷಯ, ಇದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಕನಿಷ್ಠ ಪಕ್ಷ ನಮ್ಮಲ್ಲಿ ಅಂತ ತಪ್ಪುಗಳನ್ನ ಸಾಧ್ಯವಾದಲ್ಲಾದ್ರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ನೋಡ್ಬೇಕಾಗತ್ತೆ. ತದ್ವದ್ಧಾರೀತಕೇಭ್ಯ ಅಭ್ಯಶ್ಚ ಗುಣಭಕ್ಷೇಭ್ಯ ಏವಚ ಭುಂಜೀತೋಧೃತ ಸಾರಾಣಿ ನ ಕದಾಪಿ ನರೇಶ್ವರ. ಓ ರಾಜನೇ, ಈ ತದ್ದಾರೀತಕ, ಹಾರೀತಕ ಅಂದ್ರೆ ನೆಲ್ಲಿಯಿಂದ ಮಾಡಿದ ಲೇಹ್ಯಗಳು, ಅದನ್ನ ಹಾಗೆ ತಿನ್ಬಹುದು. ಲೇಹ್ಯ ತಗೊಳ್ಳುವಾಗ ಅದನ್ನ ತಟ್ಟೆಯಲ್ಲಿ ಹಾಕಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಬೇಡ. ಹಾರೀತಕೇಭ್ಯ ಗುಡಭಕ್ಷೇಭ್ಯ, ಈ ಗುಳುಂಬ ಅಂದ್ರೆ ಸಿಹಿ ಪದಾರ್ಥದಿಂದ, ಈಗ ಯಾವುದೋ ಸಿಹಿ ಪದಾರ್ಥ ಯಾವುದೇ ಆದ್ರೂ ಸರಿ, ಭಕ್ಷ್ಯಗಳನ್ನ ತಿನ್ನುವಾಗ ಮತ್ತೆ, ಅಂದ್ರೆ ನಿವೇದನೆ ಅನ್ನೋದು ಕಾಮನ್ನು, ಇದನ್ನ ಎಲ್ಲೂ ಬಿಡ್ಲಿಕ್ಕಿಲ್ಲ. ಆದ್ರೆ ಅದಕ್ಕೆ ಅಗ್ನಿಯಲ್ಲಿ ಆಹುತಿ ಕೊಟ್ಟು ತಗೊಳ್ಬೇಕು ಇತ್ಯಾದಿಗಳು ಕಮ್ಮಿ. ಪರಿಶೇಚನೆ ಮಾಡಿ ತಗೊಳ್ಬೇಕು ಅಂತಿಲ್ಲ. ಮುಂಜೀತೋಧೃತ ಸಾರಾಣಿ, ಸಾರಭೂತವಾದ ಪದಾರ್ಥಗಳನ್ನ ತಿನ್ನುವಾಗ ಈ ವಿಶೇಷಗಳನ್ನ ನಾವು ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ. ಇನ್ನೊಂದು, ಉದ್ಧೃತ ಸಾರಾಣಿ ನಕದಾಪಿ, ಯಾವುದ್ರಲ್ಲಿ ರಸವೇ ಇಲ್ವೋ, ಸಾರ ಅಂದ್ರೆ ಅದರ ಮುಖ್ಯ ಏನೋ ಒಣಗಿ ಒಣಗಿ ಹೋಗಿರುತ್ತೆ, ಅದರಲ್ಲಿ ಯಾವ ಈ ನಾಯಿ ಮೂಳೆ ತಿನ್ನುತ್ತಲ್ಲ ಅದಕ್ಕೆ ಏನೂ ಇರಲ್ಲ, ಆದ್ರೂ ಅದು ತಿನ್ನುತ್ತೆ, ಅಂಥ ಪದಾರ್ಥಗಳನ್ನು ಯಾವತ್ತೂ ತಿನ್ನಬಾರದು ಅಂತ ಹೇಳುತ್ತೆ. ಗೊತ್ತಿಲ್ಲ ಅಂಥದ್ದು ಏನು ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಅಂತ. ಒಟ್ಟಂತೂ ಯಾವುದರಲ್ಲಿ ರಸ ಇಲ್ವೋ, ಯಾವುದರಲ್ಲಿ ಸತ್ವ ಇಲ್ವೋ, ಯಾವುದರಲ್ಲಿ ದೇಹಕ್ಕೆ ಬೇಕಾದ ಯಾವುದೇ ಪೌಷ್ಟಿಕಾಂಶ ಇಲ್ವೋ, ಯಾವುದನ್ನ ನಾವು ತಿಂದ್ರೆ ದೇಹಕ್ಕೆ ಲಾಭ ಇಲ್ವೋ
ಅಂತದ್ದನ್ನ ನ ಕದಾಪಿ ಅಂತ ಒತ್ತು ಕೊಟ್ಟು ಹೇಳ್ತಾರೆ. ನಮ್ ದೇಹಕ್ಕಾಗದೇ ಇದ್ದದ್ದು ಅಂದ್ರೆ ಋತು ಚರ್ಯೆಯಿಂದ ಸೇರದೆ ಇದ್ದದ್ದು ಅದು ಅಸಾರ ಅಂತ ಲೆಕ್ಕ. ಆ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಸಾರ. ಆ ಕಾಲದಲ್ಲಿ ಬೆಳೆಯುವಂಥದ್ದು ಸಾರ. ಅವನಿಗೆ ಒಗ್ಗುವಂಥದ್ದು ಸಾರ. ಅದಲ್ಲದೆ ಇದ್ರೆ ಅದು ಅಸಾರ. ಅಂತಹ ಉದ್ಧೃತ ಸಾರ. ಉದ್ಧೃತ ಅಂದ್ರೆ ತೆಗೆದ್ಬಿಟ್ಟ. ಅದ್ರಲ್ಲಿ ಏನು ಇಲ್ಲ. ಆ ಈ ಕೆಲವೊಮ್ಮೆ ನನಗನ್ಸೋದು ಹಾಲು ಅವರೆಲ್ಲ ಕೆನೆ ತೆಗೆದು ಬರೀ ಬಿಳಿಯನ್ನ ಮಾತ್ರ ಕಳಿಸ್ಕೊಡ್ತಾರೆ. ಅದು ಒಂಥರ ಉದ್ಧೃತ ಸಾರ. ಹಾಲು ಅಂದಾಗ ಅದಕ್ಕೆ ಅದರಲ್ಲಿ ಅದು ನೀವು ಹೆಪ್ಪಾಕಿದ್ರೆ, ಅದರಲ್ಲಿ ಮೊಸರು ಮಾಡಿದ್ರೆ ಬೆಣ್ಣೆ ತೆಗಿಲಿಕ್ ಬರ್ಬೇಕು. ಅಂಥದ್ದು ಹಾಲಾದ್ರೆ ಅದು ಹಾಲು. ಇಂಥದ್ದು ಅನೇಕ ಇದೆ. ಈಗ ನೆನಪಾಗ್ತಾ ಇಲ್ಲ. ಅದರ ಎಸೆನ್ಸ್ ಅನ್ನು ತೆಗೆದು ಕೇವಲ ಅದರದ್ದೊಂದು ಆಧೃತ ರೂಪವನ್ನು ಮಾತ್ರ ನಮಗೆ ಕೊಡ್ತಾರೆ ತಿನ್ಲಿಕ್ಕೆ, ಉಣ್ಲಿಕ್ಕೆಲ್ಲ. ಇದು ಅದಕ್ಕೆ ನೋಡಿ ಆ ಶಬ್ದ ನಕದಾಪಿ ಎಂದೂ ಕೂಡ ಉದ್ಧೃತ ಸಾರಾಣಿ ಮುಂಜೀತ. ಏನು ಎಸೆನ್ಸ್ ಇಲ್ಲದೆ ಬರೀ ಅದರ ಚರಟವನ್ನ ಹೊಟ್ಟೆ ತುಂಬತ್ತೆ ಅನ್ನೋ ಕಾರಣಕ್ಕೆ ಬೂಸಾ ತರ ಕೊಡ್ತಾರೆ ಅಂದ್ರೆ ಅದನ್ನ ತಿನ್ಬೇಡಿ. ಈಗ ಸೋಯಾಬೀನು ಅದೇನೇನೋ ಇನ್ನು ಕೆಲವು ಪದಾರ್ಥಗಳು ಅದರಲ್ಲಿ ಈ ನೆಲದಲ್ವೇ ಅಲ್ಲ. ಅದು ಈ ದೇಹಕ್ಕೆ ಸಾರವೂ ಅಲ್ಲ. ಅದು ಹಂದಿ ಬೆಳೆಸ್ಲಿಕ್ಕೆ, ಹಸು ಬೆಳೆಸ್ಲಿಕ್ಕೆ ಅವ್ರು ಬಳಸುವಂತಹ ಪದಾರ್ಥ. ಮನುಷ್ಯ ಅದನ್ನು ತಿಂದು ಅವನು ಹಾಗೆ ಹಂದಿ ತರ ಕೊಬ್ತಾನಷ್ಟೇ ಹೊರತು ಬೌದ್ಧಿಕವಾಗಿ ಆಗ್ಲಿ ದೈಹಿಕವಾಗಿ ಆಗ್ಲಿ ಅವನಿಗೆ ಸಾಮರ್ಥ್ಯ ಬರಲ್ಲ. ಹೇಳಲಿಕ್ಕೆ ಬೇಕಾದಷ್ಟು ಅದರಲ್ಲಿ ಅಂಶಗಳನ್ನು ತೋರಿಸ್ಬೋದು. ಪ್ರೋಟೀನ್ಗಳಿವೆ, ಆಗಿದೆ, ಹೀಗಿದೆ, ಇನ್ನೊಂದಿದೆ ಅಂತ. ಆದ್ರೆ ಅದು ಅನಗತ್ಯವಾದದ್ದಿರುತ್ತೆ ಎಷ್ಟೋ ಸಲ. ನಮ್ಗೆ ಮನಸ್ಸಿಗೂ ಸಂಬಂಧಪಟ್ಟಂತೆ ಆಹಾರದ ವ್ಯವಸ್ಥೆ ಬೇಕು. ಇವತ್ತಿನ ವಿಜ್ಞಾನ ಮನಸ್ಸಿನ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಹೇಳಲ್ಲ. ದೈಹಿಕವಾಗಿ ಪೌಷ್ಟಿಕತೆ ಯಾವ್ದ್ರಿಂದ ಬರುತ್ತೋ ಅದನ್ನು ಹೇಳುತ್ತೆ. ಹಾಗಾಗಿ ನಮ್ಮ ಪ್ರಾಚೀನರಿಗೆ ಅದು ಗೊತ್ತಿರ್ಲಿಲ್ಲ ಅಂತಲ್ಲ. ವಿಜ್ಞಾನ ದೃಷ್ಟಿಯಿಂದ ಆಯುರ್ವೇದವು ಹೇಳುವಾಗ ಕೆಲವು ಪದಾರ್ಥಗಳನ್ನ ಮಹೌಷಧ, ಈರುಳ್ಳಿ ಇತ್ಯಾದಿಗಳನ್ನು ಮದ್ದಿನ ರೂಪದಲ್ಲಿ ಹೇಳುತ್ತೆ. ಅದನ್ನು ತಗೊಳ್ಬೇಕು ಕೂಡ. ಆದ್ರೆ ಅದನ್ನ ನಿತ್ಯ ಆಹಾರದ ರೂಪವಾಗಿ, ಚಪಲಕ್ಕಾಗಿ, ರುಚಿಗಾಗಿ ಯಾವತ್ತೂ ಸ್ವೀಕಾರ ಮಾಡಬಾರದು ಅನ್ನುವ ಎಚ್ಚರಿಕೆಯನ್ನು ಇಟ್ಟುಕೊಂಡು ಅದು ಆಹಾರ ಸಂಸ್ಕರಣೆಯ ಮಾತುಗಳಲ್ಲಿ ಇಷ್ಟು ಸಂಗತಿಗಳು ಬಂತು. ಇನ್ನೂ ಅನೇಕ ಅಂಶಗಳು ಈ ಮುಂದಿನ ಪದ್ಯಗಳಲ್ಲಿ ಸೇರ್ತಾವೆ. ನಾವು ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದುವರಿದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಮಸ್ತು.